ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶ್ರೀರಾಮನ ಪ್ರಸಾದವನ್ನು ಮಾಡ್ತಾ ಇದ್ದೀನಿ. ಶ್ರೀರಾಮನ ಪ್ರಸಾದವನ್ನು ಮಾಡಲಿಕ್ಕೆ ನಾವು ಯಾವ್ಯಾವ ಸಾಮಾನುಗಳನ್ನು ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ, ನಾನು ಮೊದಲಿಗೆ 1 ಕಪ್ಪು ಗೋಧಿ ಹಿಟ್ಟು, 3/4 ಕಪ್ಪು ಆರ್ಗ್ಯಾನಿಕ್ ಬೆಲ್ಲ, ಆನಂತರ 2 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿಯನ್ನು ಕಟ್ ಮಾಡಿದ ಗೋಡಂಬಿ, ಬಾದಾಮಿ, ಆನಂತರ ತುಪ್ಪವನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಹುರಿಯಲು ತುಪ್ಪವನ್ನು ತೊಗೊಂಡಿದ್ದೀನಿ. ಈಗ ನೋಡ್ರಿ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಈಗ ಮೊದಲಿಗೆ ಒಂದು ಫ್ಯಾನ್ ಇಡೋಣ. ನಾನ್ ಸ್ಟಿಕ್ ಫ್ಯಾನ್ ಇಟ್ಟು ಈಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ ಬಾದಾಮಿ ಮತ್ತು ಗೋಡಂಬಿಯನ್ನು ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅವುಗಳನ್ನು ಹುರ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರುವವರೆಗೂ ಇವನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡ್ರಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ಇದು 3/4 ಬೆಂದ ನಂತರ, ಗೋಲ್ಡನ್ ಬ್ರೌನ್ 3/4 ಹುರಿದ ನಂತರ ನಾನು ಗಸಗಸೆಯನ್ನು ಸಹಿತ ಇದಕ್ಕೆ ಹಾಕ್ತಾ ಇದ್ದೀನಿ. ಗಸಗಸೆಯನ್ನು ಹಾಕಿದ ತಕ್ಷಣ ಇದನ್ನು ಭಾಳ ಹೊತ್ತು ಇದನ್ನು ಬೇಯಿಸಬಾರ್ದು ನೋಡ್ರಿ. ಇದು ತುಪ್ಪದಲ್ಲಿ ಕರಿಬಾರ್ದು. ತಕ್ಷಣ ಅದನ್ನು ತೊಗೊಂಡ್ಬಿಡೋನು ಇನ್ನೊಂದು ಪಾತ್ರೆಗೆ, ಬೇರೆ ಬಟ್ಲಿಗೆ ಇದನ್ನು ತೊಗೊಂಡ್ಬಿಡೋನು. ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ಣವಾಗಿ ನೋಡಿ. ನಾನೀಗ ಎಲ್ಲ ತೊಗೊಂಡಾಯಿತು. ಅದೇ ಪಾತ್ರೆಗೆ ಮತ್ತೆ ಒಂದು 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ 1 ಬಟ್ಲು ಗೋಧಿ ಹಿಟ್ಟನ್ನು ಇಟ್ಟಿದ್ವಲ್ಲ, ಆ ಬಟ್ಟಲು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಮಂದ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ಮಂದ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕ್ರಿ. ಜೋರಾಗಿ ಉರಿ ಇಟ್ವಂದ್ರೆ ಹಿಟ್ಟು ಒತ್ತುವ ಚಾನ್ಸಸ್ ಇರುತ್ತೆ, ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಂದ ಉರಿಯಲ್ಲಿ ನಿಧಾನವಾಗಿ ತುಪ್ಪವನ್ನು ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ತುಪ್ಪ ಹಿಡಿಯುವಷ್ಟು ಹಾಕ್ಕೊಳ್ತಾ ಹೋಗ್ಬೇಕು ನೋಡ್ರಿ. ಇದನ್ನು ಉಂಡೆ ಕಟ್ಟಲಿಕ್ಕೆ ಬರಬೇಕಲ್ಲ, ಹಂಗಾಗಿ ತುಪ್ಪ ಸ್ವಲ್ಪ ಹಾಕ್ಕೊತ ಹುರ್ಕೊಳ್ಬೇಕು. ಈಗ ನಾನು ಮತ್ತೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡ್ರಿ, ಮನೆಯೆಲ್ಲ ಘಮ್ ಅಂತಿದೆ. ಅಷ್ಟು ಚೆನ್ನಾಗಿ ಸುವಾಸನೆ ಬರ್ತಾ ಇದೆ. ಈ ಹುರಿದ ಗೋಧಿಯ ಹಿಟ್ಟು ಅಷ್ಟು ಚೆನ್ನಾಗಾಗಿದೆ, ಮಸ್ತಾಗಿದೆ ನೋಡಿ. ಈಗ ಎಲ್ಲ ಹುರಿದಾಯಿತು. ಈಗ ನಾನು ಶುದ್ಧವಾದ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬಿಸಿ ಇರುವಾಗಲೇ ಈ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಾನು ಗ್ಯಾಸ್ ಹಚ್ಚಿಲ್ಲ, ಗ್ಯಾಸನ್ನು ತೆಗೆದಿದ್ದೀನಿ. ಈಗ ಬಿಸಿ ಇದೆ, ಬಿಸಿಯಲ್ಲೇ ಇದನ್ನು ಬೆಲ್ಲವನ್ನು ಹಾಕ್ಕೊಂಡು ಈ ರೀತಿ ಬಿಸಿ ಇರುವುದರಿಂದ ಕೈಯಲ್ಲಿ ಕಲಿಸ್ತಾ ಇಲ್ಲ, ಈ ಸ್ಪೂನಿನ ಸಹಾಯದಿಂದ ಅದನ್ನು ಕರಗಿಸ್ತಾ ಇದ್ದೀನಿ ಬೆಲ್ಲವನ್ನು. ಅದು ಒಳ್ಳೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕೈಯಲ್ಲಿ ಸ್ವಲ್ಪ ಪ್ರೆಶ್ ಮಾಡಿದರೆ ಸಾಕು, ಅಷ್ಟು ಚೆನ್ನಾಗಿ ಕರಗುತ್ತೆ ನೋಡಿ ಬೆಲ್ಲ. ಮಸ್ತಿದೆ ಬೆಲ್ಲ ಮಾತ್ರ. ಈ ರೀತಿ ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು. ಬಿಸಿ ಇದ್ದರೆ ಸ್ಪೂನಲ್ಲಿ ಕಲಿಸ್ಬೋದು. ಈಗ ನೋಡ್ರಿ, ನಾನು ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿಯನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಇದನ್ನು ಸಹಿತ ಚೆನ್ನಾಗಿ ಕಲಿಸ್ಬೇಕು ನೋಡ್ರಿ. ಚೆನ್ನಾಗಿ ಕಲಿಸ್ಕೊಂಡು ಆನಂತರ ಇದನ್ನು ಒಂದು ಸಣ್ಣ ಬಟ್ಲಿಗೆ ನಾನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಎದಕ್ಕೆ ತೊಗೊಂಡೆ ಅಂತ ನಿಮಗೆ ಆನಂತರ ಹೇಳ್ತೇನೆ ನಾನು. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟೋಣ ನೋಡ್ರಿ. ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ಇದು ಬಿಸಿ ಇರುವಾಗಲೇ ಈ ಉಂಡೆಗಳನ್ನು ಕಟ್ಟಬೇಕು. ಆರಿದ ನಂತರ ಇದು ಉಂಡೆ ಬರೋದಿಲ್ರಿ. ಹಂಗಾಗಿ ಬಿಸಿ ಇರುವಾಗಲೇ ಉಂಡೆಗಳನ್ನು ಕಟ್ಟಬೇಕು. ಬಿಸಿ ಆರಿದ ನಂತರ ಉಂಡೆ ಬರಲಿಲ್ಲ ಅಂದ್ರೆ ಮತ್ತೊಂದು ಸಲ ಬಿಸಿ ಮಾಡಿಕೊಂಡು ನೀವು ಉಂಡೆಯನ್ನು ಕಟ್ಬೋದು. ಮತ್ತೊಂದು ಸಲ ಬಿಸಿ ಮಾಡ್ತಾ ಉಂಡೆಯನ್ನು ಬಿಸಿ ಇರುವಾಗಲೇ ಉಂಡೆಗಳನ್ನು ಕಟ್ಕೊಳ್ರಿ. ನೋಡ್ರಿ, ಈಗ ಉಂಡೆಗಳು ರೆಡಿ ಆದವು. ಈ ಉಂಡೆ ಕಟ್ಟಕ್ಕೆ ಬರದೇ ಇರೋ ಪಕ್ಷದಲ್ಲಿ, ಇಲ್ಲ ಅಂದರೆ ಅವಸರ ಇದ್ದ ಪಕ್ಷದಲ್ಲಿ ನೀವು ಈ ಪ್ರಸಾದವನ್ನು ಪುಡಿಯನ್ನು ಸಹಿತ ನೈವೇದ್ಯವನ್ನು ಮಾಡಬಹುದು ನೋಡ್ರಿ. ಈ ರೀತಿ ಉಂಡೆ ಮತ್ತು ಪುಡಿ ಪ್ರಸಾದ ರೆಡಿ ಆಯಿತು, ನಮ್ಮ ಗೋಧಿ ಪ್ರಸಾದ. ಈ ರೀತಿ ನಾವು ಪ್ರಸಾದವನ್ನು ತಯಾರಿಸ್ಬೇಕು ನೋಡ್ರಿ. ರಾಮನವಮಿಯಂದು ಮಾಡುವ ಈ ಪ್ರಸಾದವನ್ನು
ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ದಿನ ಈ ಪ್ರಸಾದವನ್ನು ಮಾಡಿ ರಾಮನಿಗೆ ಅರ್ಪಿಸೋಣ. ನಾವೆಲ್ಲರೂ ಇದನ್ನು ರಾಮನಿಗೆ ಅರ್ಪಿಸೋಣ. ಅವತ್ತು 22ನೇ ತಾರೀಕಿನ ದಿನ ನಾವೆಲ್ಲರೂ ರಾಮಪ್ರಸಾದವನ್ನು ಮಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು.